ವೆಲ್ಕಮ್ ಬ್ಯಾಕ್. ರಾಮನವಮಿಯ ಈ ವಿಶೇಷ ದಿನದಂದೇ ರಾಮೇಶ್ವರಂಗೆ ಮೋದಿ ಭೇಟಿ ಕೊಟ್ಟಿದ್ದಾರೆ. ಕಳೆದ ಸಾರಿ ಕೂಡ ಭೇಟಿ ಕೊಟ್ಟಿದ್ರು. ಈ ಸಾರಿ ಕೂಡ ರಾಮೇಶ್ವರಂನಲ್ಲಿದ್ದಾರೆ ಮೋದಿ. ರಾಮನವಮಿಯ ದಿನ ಇವತ್ತೇನೆ ರಾಮೇಶ್ವರಂನಲ್ಲಿ ಪಂಬನ್ ಬ್ರಿಡ್ಜ್ ಉದ್ಘಾಟನೆ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ಪಂಬನ್ ಬ್ರಿಡ್ಜ್ ಅನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ರಾಮನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿದ್ದಾರೆ. ನಮೋ. ಕೆಲವೇ ಕ್ಷಣಗಳಲ್ಲಿ ಪಂಬನ್ ಸೇತುವೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ. 2.7 ಕಿಲೋಮೀಟರ್ ಉದ್ದದ ಪಂಬನ್ ಬ್ರಿಡ್ಜ್ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗಲಿದೆ. ತಮಿಳುನಾಡಿನ ರಾಮೇಶ್ವರಂನಲ್ಲಿ ಕೈಗೊಂಡಿರ್ತಕ್ಕಂತಹ ವಿಶೇಷವಾದಂತಹ ಈ ಬ್ರಿಡ್ಜ್ ಕಾಮಗಾರಿ ಮುಗಿದಿದ್ದು ಈಗ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವೆಲ್ಕಮ್ ಬ್ಯಾಕ್. ರಾಮನವಮಿಯ ಈ ವಿಶೇಷ ದಿನದಂದೇ ರಾಮೇಶ್ವರಂಗೆ ಮೋದಿ ಭೇಟಿ ಕೊಟ್ಟಿದ್ದಾರೆ. ಕಳೆದ ಸಾರಿ ಕೂಡ ಭೇಟಿ ಕೊಟ್ಟಿದ್ರು. ಈ ಸಾರಿ ಕೂಡ ರಾಮೇಶ್ವರಂನಲ್ಲಿದ್ದಾರೆ ಮೋದಿ. ರಾಮನವಮಿಯ ದಿನ ಇವತ್ತೇನೆ ರಾಮೇಶ್ವರಂನಲ್ಲಿ ಪಂಬನ್ ಬ್ರಿಡ್ಜ್ ಉದ್ಘಾಟನೆ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ಪಂಬನ್ ಬ್ರಿಡ್ಜ್ ಅನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ರಾಮನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿದ್ದಾರೆ. ನಮೋ. ಕೆಲವೇ ಕ್ಷಣಗಳಲ್ಲಿ ಪಂಬನ್ ಸೇತುವೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ. 2.7 ಕಿಲೋಮೀಟರ್ ಉದ್ದದ ಪಂಬನ್ ಬ್ರಿಡ್ಜ್ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗಲಿದೆ. ತಮಿಳುನಾಡಿನ ರಾಮೇಶ್ವರಂನಲ್ಲಿ ಕೈಗೊಂಡಿರ್ತಕ್ಕಂತಹ ವಿಶೇಷವಾದಂತಹ ಈ ಬ್ರಿಡ್ಜ್ ಕಾಮಗಾರಿ ಮುಗಿದಿದ್ದು ಈಗ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವೆಲ್ಕಮ್ ಬ್ಯಾಕ್. ರಾಮನವಮಿಯ ಈ ವಿಶೇಷ ದಿನದಂದೇ ರಾಮೇಶ್ವರಂಗೆ ಮೋದಿ ಭೇಟಿ ಕೊಟ್ಟಿದ್ದಾರೆ. ಕಳೆದ ಸಾರಿ ಕೂಡ ಭೇಟಿ ಕೊಟ್ಟಿದ್ರು. ಈ ಸಾರಿ ಕೂಡ ರಾಮೇಶ್ವರಂನಲ್ಲಿದ್ದಾರೆ ಮೋದಿ. ರಾಮನವಮಿಯ ದಿನ ಇವತ್ತೇನೆ ರಾಮೇಶ್ವರಂನಲ್ಲಿ ಪಂಬನ್ ಬ್ರಿಡ್ಜ್ ಉದ್ಘಾಟನೆ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ಪಂಬನ್ ಬ್ರಿಡ್ಜ್ ಅನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ರಾಮನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿದ್ದಾರೆ. ನಮೋ. ಕೆಲವೇ ಕ್ಷಣಗಳಲ್ಲಿ ಪಂಬನ್ ಸೇತುವೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ. 2.7 ಕಿಲೋಮೀಟರ್ ಉದ್ದದ ಪಂಬನ್ ಬ್ರಿಡ್ಜ್ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗಲಿದೆ. ತಮಿಳುನಾಡಿನ ರಾಮೇಶ್ವರಂನಲ್ಲಿ ಕೈಗೊಂಡಿರ್ತಕ್ಕಂತಹ ವಿಶೇಷವಾದಂತಹ ಈ ಬ್ರಿಡ್ಜ್ ಕಾಮಗಾರಿ ಮುಗಿದಿದ್ದು ಈಗ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವೆಲ್ಕಮ್ ಬ್ಯಾಕ್. ರಾಮನವಮಿಯ ಈ ವಿಶೇಷ ದಿನದಂದೇ ರಾಮೇಶ್ವರಂಗೆ ಮೋದಿ ಭೇಟಿ ಕೊಟ್ಟಿದ್ದಾರೆ. ಕಳೆದ ಸಾರಿ ಕೂಡ ಭೇಟಿ ಕೊಟ್ಟಿದ್ರು. ಈ ಸಾರಿ ಕೂಡ ರಾಮೇಶ್ವರಂನಲ್ಲಿದ್ದಾರೆ ಮೋದಿ. ರಾಮನವಮಿಯ ದಿನ ಇವತ್ತೇನೆ ರಾಮೇಶ್ವರಂನಲ್ಲಿ ಪಂಬನ್ ಬ್ರಿಡ್ಜ್ ಉದ್ಘಾಟನೆ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ಪಂಬನ್ ಬ್ರಿಡ್ಜ್ ಅನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ರಾಮನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿದ್ದಾರೆ. ನಮೋ. ಕೆಲವೇ ಕ್ಷಣಗಳಲ್ಲಿ ಪಂಬನ್ ಸೇತುವೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ. 2.7 ಕಿಲೋಮೀಟರ್ ಉದ್ದದ ಪಂಬನ್ ಬ್ರಿಡ್ಜ್ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗಲಿದೆ. ತಮಿಳುನಾಡಿನ ರಾಮೇಶ್ವರಂನಲ್ಲಿ ಕೈಗೊಂಡಿರ್ತಕ್ಕಂತಹ ವಿಶೇಷವಾದಂತಹ ಈ ಬ್ರಿಡ್ಜ್ ಕಾಮಗಾರಿ ಮುಗಿದಿದ್ದು ಈಗ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವೆಲ್ಕಮ್ ಬ್ಯಾಕ್.
ಬ್ಯಾಕ್ ರಾಮನವಮಿಯ ಈ ವಿಶೇಷ ದಿನದಂದೇ ರಾಮೇಶ್ವರಂಗೆ ಮೋದಿ ಭೇಟಿ ಕೊಟ್ಟಿದ್ದಾರೆ. ಕಳೆದ ಸಾರಿ ಕೂಡ ಭೇಟಿ ಕೊಟ್ಟಿದ್ರು. ಈ ಸಾರಿ ಕೂಡ ರಾಮೇಶ್ವರಂನಲ್ಲಿದ್ದಾರೆ ಮೋದಿ. ರಾಮನವಮಿಯ ದಿನ ಇವತ್ತೇನೆ ರಾಮೇಶ್ವರಂನಲ್ಲಿ ಪಂಬನ್ ಬ್ರಿಡ್ಜ್ ಉದ್ಘಾಟನೆ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ಪಂಬನ್ ಬ್ರಿಡ್ಜ್ ಅನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ರಾಮನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿದ್ದಾರೆ. ನಮೋ ಕೆಲವೇ ಕ್ಷಣಗಳಲ್ಲಿ ಪಂಬನ್ ಸೇತುವೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ. 2.7 ಕಿಲೋಮೀಟರ್ ಉದ್ದದ ಪಂಬನ್ ಬ್ರಿಡ್ಜ್ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗಲಿದೆ. ತಮಿಳುನಾಡಿನ ರಾಮೇಶ್ವರಂನಲ್ಲಿ ಕೈಗೊಂಡಿರ್ತಕ್ಕಂತಹ ವಿಶೇಷವಾದಂತಹ ಈ ಬ್ರಿಡ್ಜ್ ಕಾಮಗಾರಿ ಮುಗಿದಿದ್ದು ಈಗ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವೆಲ್ಕಮ್ ಬ್ಯಾಕ್. ರಾಮನವಮಿಯ ಈ ವಿಶೇಷ ದಿನದಂದೇ ರಾಮೇಶ್ವರಂಗೆ ಮೋದಿ ಭೇಟಿ ಕೊಟ್ಟಿದ್ದಾರೆ. ಕಳೆದ ಸಾರಿ ಕೂಡ ಭೇಟಿ ಕೊಟ್ಟಿದ್ರು. ಈ ಸಾರಿ ಕೂಡ ರಾಮೇಶ್ವರಂನಲ್ಲಿದ್ದಾರೆ ಮೋದಿ. ರಾಮನವಮಿಯ ದಿನ ಇವತ್ತೇನೆ ರಾಮೇಶ್ವರಂನಲ್ಲಿ ಪಂಬನ್ ಬ್ರಿಡ್ಜ್ ಉದ್ಘಾಟನೆ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ಪಂಬನ್ ಬ್ರಿಡ್ಜ್ ಅನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ರಾಮನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿದ್ದಾರೆ. ನಮೋ ಕೆಲವೇ ಕ್ಷಣಗಳಲ್ಲಿ ಪಂಬನ್ ಸೇತುವೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ. 2.7 ಕಿಲೋಮೀಟರ್ ಉದ್ದದ ಪಂಬನ್ ಬ್ರಿಡ್ಜ್ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗಲಿದೆ. ತಮಿಳುನಾಡಿನ ರಾಮೇಶ್ವರಂನಲ್ಲಿ ಕೈಗೊಂಡಿರ್ತಕ್ಕಂತಹ ವಿಶೇಷವಾದಂತಹ ಈ ಬ್ರಿಡ್ಜ್ ಕಾಮಗಾರಿ ಮುಗಿದಿದ್ದು ಈಗ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವೆಲ್ಕಮ್ ಬ್ಯಾಕ್. ರಾಮನವಮಿಯ ಈ ವಿಶೇಷ ದಿನದಂದೇ ರಾಮೇಶ್ವರಂಗೆ ಮೋದಿ ಭೇಟಿ ಕೊಟ್ಟಿದ್ದಾರೆ. ಕಳೆದ ಸಾರಿ ಕೂಡ ಭೇಟಿ ಕೊಟ್ಟಿದ್ರು. ಈ ಸಾರಿ ಕೂಡ ರಾಮೇಶ್ವರಂನಲ್ಲಿದ್ದಾರೆ ಮೋದಿ. ರಾಮನವಮಿಯ ದಿನ ಇವತ್ತೇನೆ ರಾಮೇಶ್ವರಂನಲ್ಲಿ ಪಂಬನ್ ಬ್ರಿಡ್ಜ್ ಉದ್ಘಾಟನೆ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋದಿ ಪಂಬನ್ ಬ್ರಿಡ್ಜ್ ಅನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ರಾಮನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಲಿದ್ದಾರೆ. ನಮೋ ಕೆಲವೇ ಕ್ಷಣಗಳಲ್ಲಿ ಪಂಬನ್ ಸೇತುವೆಯನ್ನ ಉದ್ಘಾಟನೆ ಮಾಡಲಿದ್ದಾರೆ. 2.7 ಕಿಲೋಮೀಟರ್ ಉದ್ದದ ಪಂಬನ್ ಬ್ರಿಡ್ಜ್ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗಲಿದೆ.